ಹಲೋ ಹಲೋ ಸೇರಿರುವಂತಹ ಎಲ್ಲ ಯಕ್ಷ ಕಲಾಭಿಮಾನಿಗಳೇ, ಕಲಾಪೋಷಕರೇ, ಪ್ರಪ್ರಥಮವಾಗಿ ತಮ್ಮ ಕಲಾ ರಸಭಂಗಕ್ಕೆ ಕ್ಷಮೆಯನ್ನು ಯಾಚಿಸ್ತಾ ಒಂದು ಸಾಂಕೇತಿಕ ಸಭಾ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಆಯೋಜಿಸುವುದಕ್ಕೆ ತಮ್ಮ ಅಪ್ಪಣೆಯನ್ನು ಬಯಸ್ತಾ ಇದ್ದೇವೆ. ಇವತ್ತು ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗವರಜ ಕ್ಷೇತ್ರ ಪಾವಂಜೆ ಪ್ರದರ್ಶನಗೊಳ್ತಾ ಇರುವಂತಹ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಸುಂದರವಾದಂತಹ ಒಂದು ಯಕ್ಷಗಾನ, ಇದರ ಪ್ರಧಾನ ಭಾಗವತರಾಗಿ ತಮಗೆಲ್ಲ ಚಿರಪರಿಚಿತರಾಗಿರುವಂತಹ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಕುಮಟಾಕ್ಕೆ ಆಗಮಿಸಿ ಈ ಒಂದು ಯಕ್ಷ ಪ್ರದರ್ಶನವನ್ನು ನೀಡುವುದಕ್ಕೆ ಅವಕಾಶವನ್ನು ನೀಡ್ತಾ ಇರತಕ್ಕಂಥ ಪಟ್ಲ ಸತೀಶ್ ಶೆಟ್ಟಿಯವರು ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನು ಪ್ರಪ್ರಥಮವಾಗಿ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂತಹ ಶ್ರೀಯುತ ಪ್ರಕಾಶ್ ನಾಯ್ಕ್ ಕಲಬಾಗ್ರವರು ವೇದಿಕೆಗೆ ಬರಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಯಕ್ಷಗಾನವನ್ನು ಈ ಒಂದು ನೆಲದಲ್ಲಿ ಅಂದರೆ ತಾಯಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಿಯ ಸಾನ್ನಿಧ್ಯದಲ್ಲಿ ಆಯೋಜಿಸುವುದಕ್ಕೆ ಸಂಪೂರ್ಣವಾದಂತಹ ಅವಕಾಶವನ್ನು ನೀಡುವುದರ ಜೊತೆಗೆ ಸಹಾಯ ಸಹಕಾರವನ್ನು ನೀಡಿದಂಥವರು ಶ್ರೀ ದೇವಸ್ಥಾನದ ಆಡಳಿತ ಮಂಡಳಿಯ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣ ಬಾಬಾಪೈರವರು ಮಾನ್ಯರನ್ನ ತಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಶ್ರೀಯುತ ಪ್ರಕಾಶ್ ನಾಯ್ಕರವರವರನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶ್ರೀ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂತಹ ಶ್ರೀಯುತ ರಾಜು ಗುನುಗಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡಿರ್ತಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳುವಂತೆ ಶ್ರೀಯುತ ಪ್ರಕಾಶ್ ನಾಯ್ಕ್ ಕಲಬಾಗ್ರ ಅವರನ್ನ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ತಮಗೆಲ್ಲ ಚಿರಪರಿಚಿತರಿರುವಂತಹ ಕುಮಟಾದಲ್ಲಿ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಶೈಕ್ಷಣಿಕ ಕಾರ್ಯಕ್ರಮಗಳಿರ್ಬೋದು, ತಮ್ಮ ಸಹಾಯ ಸಹಕಾರದೊಂದಿಗೆ ತಮ್ಮ ಉಪಸ್ಥಿತಿಯನ್ನು ತೋರ್ಪಡಿಸುವಂತಹ ವಿಧಾತ್ರಿಯ ಸಂಸ್ಥಾಪಕರಾಗಿರ್ತಕ್ಕಂತಹ ಶ್ರೀಯುತ ಗುರುರಾಜ್ ಶೆಟ್ಟಿಯವರನ್ನು ಕೂಡ ತಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಹೊನ್ನಾವರದ ಬಿಜೆಪಿಯ ಮುಖಂಡರು, ಉದ್ಯಮಿಗಳು ಆಗಿರ್ತಕ್ಕಂತಹ ಈಗಾಗಲೇ ಯಕ್ಷಗಾನವನ್ನು ಕಳೆದ ಒಂದು ಅರ್ಧ ಗಂಟೆಗಳ ಕಾಲ ಸಂಪೂರ್ಣವಾಗಿ ಸವಿಯುತ್ತಾ ನಮ್ಮೊಂದಿಗೆ ಕುಳಿತಿರ್ತಕ್ಕಂಥ ಶ್ರೀಯುತ ರಾಜು ಭಂಡಾರಿಯವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ರಾಜ್ಯ ಬಿಜೆಪಿ ಪ್ರಕೋಷ್ಠದ ಶ್ರೀಯುತ ಪ್ರೊಫೆಸರ್ MG ಭಟ್ರವರು ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಈಗ ತಾನೇ ಈ ಒಂದು ವೇದಿಕೆ ಎದುರುಗಡೆಗೆ JDSದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಸೂರಜ್ ನಾಯ್ಕ್ ಸೋನಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಶ್ರೀಯುತ ಪ್ರಕಾಶ್ ನಾಯ್ಕರವರವರನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತೆ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಬ್ಯಾಂಕ್ ಆಫ್ ಬರೋಡಾದ ರೀಜನಲ್ ಆಫೀಸರ್ ಸೀನಿಯರ್ ಮ್ಯಾನೇಜರ್ ಆಗಿರ್ತಕ್ಕಂತಹ ಶ್ರೀಯುತ ಮಂಜುನಾಥ್ ಭಟ್ರವರು ಈಗಾಗಲೇ ಆಗಮಿಸಿದ್ದಾರೆ. ಮಾನ್ಯರನ್ನು ಕೂಡ ತಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಇವತ್ತಿನ ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಸಹಕಾರವನ್ನು ನೀಡಿದಂತಹ ಶಾಂತಿಕಾ ಡೆಕೋರೇಟರ್ನ ಮಾಲಕರಾಗಿರ್ತಕ್ಕಂಥ ಶ್ರೀಯುತ ಶಿವಾನಂದ ಮಹಾಲೆ ಹಾಗೂ ಸಂದೀಪ್ ಮಹಾಲೆ ದಯಮಾಡಿ ಅವರು ಕೂಡ ವೇದಿಕೆಗೆ ಆಗಮಿಸುವಂತೆ ವಿನಂತಿಯನ್ನು ಮಾಡ್ತಾ ಅವರಿಗೂ ಕೂಡ ವೇದಿಕೆಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧೀರು ಶಾನ್ಭಾಗ್ರವರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥವರು, ದಯಮಾಡಿ ಅವರು ಆಗಮಿಸಿದ್ದಲ್ಲಿ ಅವರನ್ನು ಕೂಡ ತಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೂಡಿ ಶ್ರೀಯುತ ಮಹೇಶ್ ನಾಯ್ಕ್ ಸಂತೇಗುಳಿ ಇವರು ಕೂಡ ಆಗಮಿಸಿದ್ದಲ್ಲಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಬಹಳ ಮುಖ್ಯವಾಗಿ ಕಾರ್ಯಕ್ರಮದ ಸಂಘಟನೆಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರ್ತಕ್ಕಂಥವರು ಶ್ರೀಯುತ ಪ್ರಕಾಶ್ ನಾಯ್ಕ್ ಕಲಬಾಗ್ರವರು. ಯಕ್ಷಗಾನದ ಇತಿಹಾಸದಲ್ಲಿ ಅಚ್ಚಳಿಯದ ಒಂದು ನೆನಪನ್ನ ನೀಡಿದಂತಹ ಗೋವಿಂದ ನಾಯ್ಕರವರ ಅಳಿಯ ಶ್ರೀಯುತ ಪ್ರಕಾಶ್ ನಾಯ್ಕ್ ಕಲಬಾಗ್ರವರು ದಯಮಾಡಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಬಂಧುಗಳೇ,
ಇದು ಸಭಾ ಕಾರ್ಯಕ್ರಮದ ಸಮಯವಲ್ಲ, ಆದರೆ ಕಲಾ ಪೋಷಕರನ್ನ ಗುರುತಿಸುವ, ಪರಿಚಯಿಸುವ, ತನ್ಮೂಲಕ ಕೃತಜ್ಞತೆಯನ್ನು ಸಲ್ಲಿಸುವ ಋಣಭಾರ ಆಯೋಜಕರಿಗೆ ಇರುತ್ತದೆ. ಆ ಕಾರಣಕ್ಕಾಗಿ ತಮ್ಮ ಒಂದು 10 ನಿಮಿಷದ ಸಮಯವನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕಾಗಿ ಬಳಸಿಕೊಳ್ತಾ ಇದ್ದೇವೆ. ಜೊತೆಗೆ ಇವತ್ತು ನಮ್ಮೊಂದಿಗೆ ಇದ್ದಂಥವರು ಬಹಳ ಅಪರೂಪದ ವ್ಯಕ್ತಿತ್ವ. ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಅದ್ಭುತವಾದಂತಹ ಒಂದು ಸಾಧನೆಯನ್ನ ಮಾಡುವುದರ ಮುಖೇನವಾಗಿ ಯಕ್ಷಗಾನ ಲೋಕದಲ್ಲಿ ತಮ್ಮನ್ನ ಪರಿಚಯಿಸಿಕೊಂಡಿರ್ತಕ್ಕಂತಹ ಕಂಚಿನ ಕಂಠದ ಯಕ್ಷ ಧ್ರುವ ಎನ್ನುವಂತಹ ಒಂದು ಬಿರುದನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥವರು ಪಟ್ಲ ಸತೀಶ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರು ಕೊಮಟಕ್ಕೆ ಕಳೆದ ಹಲವಾರು ವರ್ಷಗಳಿಂದ ಮಾರ್ಕೆಟಿನಲ್ಲಿ ಮಠದ ದೇವಸ್ಥಾನದ ಹತ್ರ ಹಲವಾರು ಪ್ರದರ್ಶನಗಳನ್ನು ಅವರು ನೀಡಿದ್ದಾರೆ. ಆದರೆ ತಾಯಿಯ ಈ ಒಂದು ಸ್ಥಾನಕ್ಕೆ ಬಂದಿರುವುದು ಪ್ರಥಮ ಬಾರಿಗೆ. ಆ ಒಂದು ಕಾರಣಕ್ಕಾಗಿ ಆಯೋಜಕರ ವತಿಯಿಂದ ಅವರಿಗೆ ಒಂದು ನಾವು ಕಿರು ಗೌರವವನ್ನು ಸಲ್ಲಿಸಬೇಕಾದಂಥದ್ದು ನಮ್ಮ ಧರ್ಮ. ಕಾರಣಕ್ಕಾಗಿ ಮಾನ್ಯರು ದಯಮಾಡಿ ಒಂದು ಸನ್ಮಾನದ ಆಸನವನ್ನು ಸ್ವೀಕರಿಸುವಂತೆ ವಿನಂತಿಯನ್ನು ಮಾಡ್ತಾ, ಮಾನ್ಯರ ಕುರಿತಾಗಿ ಒಂದೆರಡು ಮಾತುಗಳನ್ನ ಶ್ರೀಯುತ ವಿಧಾತ್ರಿಯ ಪ್ರೊಫೆಸರ್ ಆಗಿರ್ತಕ್ಕಂಥ ಶ್ರೀಯುತ ಚಿದಾನಂದ ಭಂಡಾರಿ ಅವರು ಮಾತಾಡಲಿಕ್ಕಿದ್ದಾರೆ. ಸೇರಿರುವಂತಹ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳೇ, ಕಲಾ ಪೋಷಕರೇ, ಪಟ್ಲ ಸತೀಶ್ ಶೆಟ್ಟರವರ ಪರಿಚಯ ಈಗ ಯಕ್ಷಗಾನ ಕ್ಷೇತ್ರದಲ್ಲಿ ನಾನು ಮಾಡಲಿಕ್ಕೆ ಹೊರಟ್ರೆ ಸೂರ್ಯನನ್ನು ಪರಿಚಯಿಸಿದ ಹಾಗೆ ಆದಿತ್ತು. 12ನೇ ವಯಸ್ಸಿನಲ್ಲೇ ಭಾಗವತಿಕೆಯನ್ನು ಆರಂಭಿಸಿದವರು. ಕಾಸರಗೋಡಿನ ಪಟ್ಲಗುತ್ತ ಹೇಳುವಂಥ ಪ್ರದೇಶ, ಅದು ಸಂಗೀತಕ್ಕೆ ಮೀಸಲಿದ್ದಂಥ ಪ್ರದೇಶ. ಇವರ ತಂದೆ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದವರು. ಅವರ ಒಂದು ಪ್ರೇರಣೆಯಿಂದ ಮತ್ತು ಯಕ್ಷಗಾನದ ಒಂದು ಅಭಿಮಾನದಿಂದ ತಾವು 12ನೇ ವಯಸ್ಸಿಗೆ ತಾಳ ಹಿಡಿದು ಭಾಗವತಿಕೆಯನ್ನು ಮಾಡಿದವರು. ಯಕ್ಷಗಾನ ಕ್ಷೇತ್ರಕ್ಕೆ ಹೆಸರು ಮಾಡಿರುವಂಥ ಪಟ್ಲ ಸತೀಶ್ ಶೆಟ್ಟರವರಿಗೆ ಯಕ್ಷಗಾನ ಏನು ಕೊಟ್ಟಿದೆ ಅನ್ನೋದಕ್ಕಿಂತಲೂ ಸತೀಶ್ ಶೆಟ್ಟರು ಆ ಯಕ್ಷಗಾನದಿಂದ ತನಗೆ ಬಂದ ಎಲ್ಲ ಕೀರ್ತಿಯನ್ನು ಮರಳಿ ಯಕ್ಷಗಾನಕ್ಕೆ ಕೊಟ್ಟವರು. ಹಲವಾರು ಮೇಳಗಳಿದೆ, ಹಲವಾರು ಭಾಗವತರಿದ್ದಾರೆ, ಅನೇಕ ಜನರಿದ್ದಾರೆ. ಅಂಥವರ ಮಧ್ಯದಲ್ಲಿ ಯಕ್ಷಧ್ರುವ ಅಂತಂದರೆ ಅಚಲವಾಗಿ ನಿಂತವರು ಪಟ್ಲ ಸತೀಶ್ ಶೆಟ್ಟರವರು. ಇವ್ರ ಬಗ್ಗೆ ಅಭಿಮಾನದಿಂದ ಹೇಳಬೇಕು ಅಂತಂದರೆ, ಯಕ್ಷಗಾನ ಅಂದರೆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಗಂಡು ಮೆಟ್ಟಿನ ಕಲೆ. ಅದು ತೆಂಕು ಇರಬಹುದು, ಬಡಗು ಇರಬಹುದು, ಬಡಗು ಇರಬಹುದು, ಎಲ್ಲ ಯಕ್ಷಗಾನದ ಕರಾವಳಿ ಕ್ಷೇತ್ರದಲ್ಲಿ ಇದು ಪಸರಿಸಿದಂಥ ಕಲೆ. ಆದರೆ ದೂರದ ಅಮೇರಿಕಾದಲ್ಲಿ 75 ದಿನಗಳ ಯಕ್ಷಗಾನದ ಶಿಬಿರ ಮಾಡಿ ದಾಖಲೆ ಮಾಡಿದಂಥ ದಾಖಲೆ ವೀರ ಇವರು. ಅಮೇರಿಕಕ್ಕೆ ಯಕ್ಷಗಾನವನ್ನು ಕಲಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಅದಲ್ಲದೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಪ್ರತಿ ವರ್ಷವೂ ಕೂಡ ಯಕ್ಷಗಾನವನ್ನು ಮಾಡಿಸ್ತಾ ಇದ್ದಾರೆ. ಇವರ ಬಗ್ಗೆ ಹೇಳುವುದಕ್ಕಿಂತಲೂ ನಾನು ಪ್ರಾಯಃ ಇವರು ಮಾಡಿದಂಥ ಸೇವೆ, ಯಕ್ಷಧ್ರುವ ಫೌಂಡೇಶನ್ ಅನ್ನುವಂಥ ಒಂದು ಫೌಂಡೇಶನ್ ಮೂಲಕ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಅನೇಕರಿಗೆ ಏನು ಉಪಕಾರ ಮಾಡಿದ್ದಾರೆ ಹೇಳುವುದು ಒಂದು ಸಣ್ಣ ಮಾಹಿತಿ ಇದೆ. ದಯವಿಟ್ಟು ಅವರು ಒಪ್ಪಿಗೆ ಪಡೆದು ನಾನು ಅದನ್ನು ಓದ್ತಾ ಇದ್ದೇನೆ. ಕರಾವಳಿಯ ಹೆಮ್ಮೆಯ ಜಾನಪದ ಕಲೆಯಾದಂಥ ಯಕ್ಷಗಾನದಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರುವ ಅಸಹಾಯಕ ಕಲಾವಿದರ ಜೀವನದಲ್ಲಿ ಆಶಾಕಿರಣವಾಗಿ ಬೆಳಗಲು ಸ್ಥಾಪಿತವಾಗಿರುವಂಥ ಸಂಸ್ಥೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು. 11 ವರ್ಷಗಳಲ್ಲಿ 16 ಕೋಟಿ ಮೌಲ್ಯದ ಸೇವಾ ಕಾರ್ಯಗಳನ್ನು ಯಶಸ್ವಿಯಾಗಿ ನೆರವೇರಿಸಿದಂಥ ಒಂದು ಸಂಸ್ಥೆ ಇದು. ಈ ಸಾಧನೆಯು ಕಲಾಭಿಮಾನಿಗಳು ಮತ್ತು ಕಲಾ ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿರುವುದಲ್ಲದೆ ಕಲಾವಿದರ ಕುಟುಂಬಗಳಲ್ಲಿ ಸುರಕ್ಷತೆಯ ಭಾವವನ್ನು ತುಂಬುವಲ್ಲಿ ಸಫಲವಾಗಿದೆ. ಈ ಯಶೋಗಾಥೆಯ ಹಿಂದೆ ದೇಶ ವಿದೇಶಗಳಿಂದ ಈ ಟ್ರಸ್ಟ್ಗೆ ಆಸರೆಯಾಗಿ ನಿಂತ ಅನೇಕರು ಪಟ್ಲರ ಅಭಿಮಾನಿಗಳಿದ್ದಾರೆ, ಕಲಾ ಪೋಷಕರಿದ್ದಾರೆ, ಅವರ ಬಂಧುಗಳಿದ್ದಾರೆ, ಉದಾರವಾದಂಥ ದಾನಿಗಳಿದ್ದಾರೆ. ಇವರೆಲ್ಲರ ಸಹಾಯದಿಂದ ಅವರು ಮುನ್ನಡೆಯುತ್ತಾ ಇದ್ದಾರೆ. 11 ವರ್ಷಗಳಲ್ಲಿ ಟ್ರಸ್ಟಿನ ಆಶ್ರಯದಲ್ಲಿ ಅನುಷ್ಠಾನಗೊಳಿಸಿರುವಂಥ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಭಾಳ ಹರ್ಷದಿಂದ ವ್ಯಕ್ತಪಡಿಸ್ತಾ ಇದ್ದೇನೆ. ಪಟ್ಲ ಪ್ರಶಸ್ತಿ, ಖ್ಯಾತ 8 ಕಲಾವಿದರಿಗೆ ತಲಾ 1 ಲಕ್ಷ ನಗದು, ಬೆಳ್ಳಿ ಪದಕ ಹಾಗೂ ಸನ್ಮಾನ ಫಲಕ ನೀಡುವಂಥ ವಿಶೇಷವಾದಂಥ ಗೌರವ ನೀಡುವಂಥ ಪಟ್ಲ ಪ್ರಶಸ್ತಿಯನ್ನು ಅವರು ಕೊಡ್ತಾ ಬರ್ತಾ ಇದ್ದಾರೆ. ಪಟ್ಲ ಯಕ್ಷಾಶ್ರಯ 56 ಮನೆಗಳನ್ನು ನಿರ್ಮಿಸಿ ಕಲಾವಿದರಿಗೆ ಹಸ್ತಾಂತರಿಸಲಾಗಿದ್ದು 60 ಮನೆಗಳು ಅಂತಿಮ ಹಂತದ ನಿರ್ಮಾಣದಲ್ಲಿದೆ. ಇವತ್ತು ಅವರು ಒಂದು ಮನೆಯನ್ನು ಅರ್ಪಿಸಿ ಬಂದಿದ್ದಾರೆ ಅಂತ ನಾನು ತಿಳಿದಿದ್ದೇನೆ. ಬಡ ನಿಶಕ್ತ ಕಲಾವಿದರಿಗೆ ಮನೆಯನ್ನು ಕಟ್ಟಿ ಅರ್ಪಿಸುವುದು ಪ್ರಾಯಃ 100 ಮನೆಗಳ ಒಂದು ಕನಸನ್ನು ಅವರಿಗೆ ಸದ್ಯಕ್ಕೆ ಕಂಡುಕೊಂಡಿದ್ದಾರೆ. ಆ 100,000ವಾಗಲಿ ಎಲ್ಲ ಕಲಾವಿದರಿಗೊಂದು ಆಶಯವಾಗಲಿ ಅಂತ ತಾಯಿಯ ಸನ್ನಿಧಾನದಲ್ಲಿ ನಿಂತು ನಾನು ಕೇಳ್ಕೊಳ್ತಾ ಇದ್ದೇನೆ. ಗೃಹ ದುರಸ್ತಿಗಾಗಿ 210 ಕಲಾವಿದರಿಗೆ ತಲಾ 25,000 ಸಹಾಯ ಧನವನ್ನು ನೀಡಲಾಗಿದೆ. ಗೌರವ ಧನ ಸಹಾಯವಾಗಿ ತೀರಾ ಅಶಕ್ತರಾದ 175 ಕಲಾವಿದರಿಗೆ ತಲಾ 50,000ವನ್ನು ಕೊಟ್ಟಿದ್ದಾರೆ. ಸನ್ಮಾನ ಸಹಿತ ಗೌರವ ಧನ ವಿವಿಧ ಪ್ರಾದೇಶಿಕ ಘಟಕಗಳ ಮೂಲಕ 530 ಕಲಾವಿದರನ್ನು ಸನ್ಮಾನಿಸಿ ಗೌರವ ಧನವನ್ನು ನೀಡಲಾಗಿದೆ. ಅಪಘಾತ ವಿಮಾ ಯೋಜನೆ ಪ್ರತಿ ವರ್ಷ ಸುಮಾರು
2450 ಕಲಾವಿದರಿಗೆ 60,000ದವರೆಗೆ ಚಿಕಿತ್ಸಾ ವೆಚ್ಚವನ್ನು ಇವರು ಕೊಡ್ತಾ ಬಂದಿದ್ದಾರೆ. ಅದಲ್ಲದೆ ಪರಿಹಾರ ಧನವಾಗಿ ದೈವ ನರ್ತನ ಅಂಥ ಸಂದರ್ಭದಲ್ಲಿ ನಿಧನರಾದಂಥ ಕಾಂತು ಅಜಿಲ ಎಡಮೊಗರು, ರಂಗಸ್ಥಳದಲ್ಲಿ ಕೊನೆಯುಸಿರೆಳೆದಂಥ ಕಟೀಲು ಮೇಳದ ಗುರುವಪ್ಪ ಬಾಯಾರ್ ಹಾಗೂ ತಿರುಗಾಟದ ಸಂದರ್ಭದಲ್ಲಿ ಅನಾರೋಗ್ಯದಿಂದ ನಿಧನರಾದಂಥ ಸಸಿತ್ಲು ಮೇಳದ ಜಗದೀಶ್ ನಲ್ಯ ಇವರ ಕುಟುಂಬಗಳಿಗೆ ತಲಾ 1 ಲಕ್ಷ ಪರಿಹಾರವನ್ನು ಕೊಟ್ಟಿದ್ದಾರೆ. ತುರ್ತು ಚಿಕಿತ್ಸಾ ನೆರವು 165 ಕಲಾವಿದರಿಗೆ ತಲಾ 25,000 ವೈದ್ಯಕೀಯ ಸಹಾಯ ಮಾಡಿದ್ದಾರೆ. ಪರಿಹಾರಧನ ಅಪಘಾತ ಹಾಗೂ ಅನಾರೋಗ್ಯದ ನಿಧನರಾದಂಥ 30 ಕಲಾವಿದರ ಕುಟುಂಬಗಳಿಗೆ ತಲಾ 50,000 ಕೊಟ್ಟಿದ್ದಾರೆ. ಅದೇ ರೀತಿ ರಂಗಸ್ಥಳದಲ್ಲಿ ಇತ್ತೀಚೆಗೆ ನಿಧನರಾದಂಥ ಗೇರುಕಟ್ಟೆ ಗಂಗಯ್ಯ ಶೆಟ್ಟಿಯವರ ಕುಟುಂಬಕ್ಕೆ 2.5 ಲಕ್ಷ ಹಣ ಸಹಾಯವನ್ನು ಇವರು ಮಾಡಿರ್ತಾರೆ. ಅದೇ ರೀತಿ ಅಪಘಾತದಲ್ಲಿ ನಿಧನರಾದ ದಿನೇಶ್ ಮಡಿವಾಳ್ ಸೌಕೂರು ಮೇಳದ ಕಲಾವಿದರು ಮತ್ತು ವಾಮನ್ ದೇವಾಡಿಗ ಹಿರಿಯಡ್ಕ ಮೇಳದ ಕಲಾವಿದರ ಕುಟುಂಬಗಳಿಗೆ ತಲಾ 8 ಲಕ್ಷ ಹಾಗೂ ಪ್ರವೀತ್ ಆಚಾರ್ಯ ಸಸಿತ್ಲು ಮೇಳದ ಮತ್ತು ಆನಂದ್ ಕಟೀಲು ಮೇಳದ ಕುಟುಂಬಗಳಿಗೆ ತಲಾ 10 ಲಕ್ಷ, ಒಟ್ಟು 36 ಲಕ್ಷ ವಿಮೆಯನ್ನು ಇವರು ಕೊಟ್ಟಿದ್ದಾರೆ. ಶೈಕ್ಷಣಿಕ ಪ್ರೋತ್ಸಾಹ, ಉತ್ತಮ ಅಂಕ ಗಳಿಸಿದ ಕಲಾವಿದರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ಪ್ರತಿಭಾ ಪುರಸ್ಕಾರ ಹಾಗೂ ಬಂಗಾರದ ಪದಕ ನೀಡಲಾಗಿದೆ. ತಮ್ಮ ಗಮನಕ್ಕೆ ಉತ್ತರ ಕನ್ನಡದ ವಿದ್ಯಾರ್ಥಿಗಳು ಕೂಡ ಇದರ ಸೌಲಭ್ಯವನ್ನು ಪಡೆದಿದ್ದಾರೆ. ಕ್ರೀಡಾಕೂಟ, ತೆಂಕು ಬಡಗಿನ ಮೇಳಗಳ ಕಲಾವಿದರಿಗಾಗಿ ಮೊದಲ ಬಾರಿಗೆ ಆಯೋಜಿಸಲಾಗಿದ್ದ ಕ್ರೀಡಾಕೂಟದಲ್ಲಿ 800 ಕಲಾವಿದರು ಉತ್ಸಾಹದಿಂದ ಪಾಲ್ಗೊಂಡಿರುವುದು ಯಕ್ಷಗಾನದ ಇತಿಹಾಸದ ದಾಖಲೆಯಾಗಿದೆ. ಯಕ್ಷಧ್ರುವ ಕಲಾಗೌರವ ತೆಂಕು ಬಡಗಿನ 40 ಹಿರಿಯ ಕಲಾವಿದರಿಗೆ ತಲಾ 10,000 ಹಾಗೂ 65 ಪ್ರಸಿದ್ಧ ಕಲಾವಿದರಿಗೆ 20,000 ಗೌರವ ನಿಧಿಯನ್ನು ನೀಡ್ತಾ ಇದ್ದಾರೆ. ಯಕ್ಷಧ್ರುವ ಪಟ್ಲ ಪ್ರಕಾಶನ ದಿವಂಗತ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜ, ದಿವಂಗತ ಬಲಿಪ ನಾರಾಯಣ ಭಾಗವತ, ದಿವಂಗತ ಡಾಕ್ಟರ್ ಶಿಮಂತೂರು ನಾರಾಯಣ ಶೆಟ್ಟಿ, ಶ್ರೀ ಗಣೇಶ್ ಕೊಲೆಕಾಡಿ ಹಾಗೂ ಡಾಕ್ಟರ್ ಪ್ರಭಾಕರ್ ಜೋಶಿ ಅವರ ಮಹತ್ವದ ಕೃತಿಗಳನ್ನು ಇವರು ಪ್ರಕಟಿಸಿದ್ದಾರೆ. ಇದನ್ನು ಕಲಾವಿದರಿಗೆ ಉಚಿತವಾಗಿ ನೀಡ್ತಾ ಬಂದಿದ್ದಾರೆ. ಆರೋಗ್ಯ ಸೇವೆಯಾಗಿ ಕಳೆದ 11 ವರ್ಷಗಳಿಂದ ಕಲಾವಿದರು ಹಾಗೂ ಅವರ ಕುಟುಂಬಗಳಿಗೆ ರಕ್ತದಾನ ಶಿಬಿರ, ಉಚಿತ ವೈದ್ಯಕೀಯ ತಪಾಸಣೆ ಹಾಗೂ ಉಚಿತ ಔಷಧ ವಿತರಣೆ ಮಾಡ್ತಾ ಇದ್ದಾರೆ. ಮಾಶಾಸನವನ್ನು ಅಶಕ್ತ ಕಲಾವಿದರಿಗೆ ನೀಡ್ತಾ ಇದ್ದಾರೆ. ಆಹಾರ ಕಿಟ್ ವಿತರಣೆಯನ್ನು ಕೂಡ 2020 ಮತ್ತು 2021 ಕೊರೋನಾ ಲಾಕ್ಡೌನ್ ಅವಧಿಯಲ್ಲಿ ಇವರ ಯಕ್ಷಧ್ರುವ ಫೌಂಡೇಶನ್ ವತಿಯಿಂದ ನೀಡ್ತಾ ಇದ್ದಾರೆ. ಇದು ಕೇವಲ ಯಕ್ಷಗಾನ ಕಲಾವಿದರಿಗಲ್ಲದೆ ತುಳುನಾಡಿನ ದೈವ ನರ್ತಕರಿಗೆ, ದೈವಾರಾಧನೆ ಮಾಡುವಂಥವರಿಗೆ ಹಾಗೂ ಜನಪದ ಕಲಾವಿದರಿಗೂ ಸೇರಿ ಒಟ್ಟು 3,500 ಕಲಾವಿದರಿಗೆ 70 ಲಕ್ಷ ಮೌಲ್ಯದ ಆಹಾರ ಕಿಟ್ಟನ್ನು ನೀಡಿದ್ದಾರೆ. ಇದುವರೆಗೂ ಲಕ್ಷಾಂತರ ಹಣವನ್ನು ನೀಡಿದ್ದಲ್ಲದೆ ಅನೇಕ ವಿದ್ಯಾರ್ಥಿಗಳಿಗೆ ಇವರು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ದಕ್ಷಿಣ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲಿಕೆಯನ್ನು ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವರನ್ನು ಇಲ್ಲಿಗೆ ಬರುವಂತೆ ಮಾಡಿರುವಂಥದ್ದು ನಮ್ಮ ಪ್ರಕಾಶ್ ಅಣ್ಣ ಅವರು. ಅವ್ರ ಬಗ್ಗೆ ಒಂದೆರಡು ಮಾತನ್ನು ನಾನು ಹೇಳಲೇಬೇಕು. ಪ್ರಾಯ ಉತ್ತರ ಧ್ರುವಕ್ಕೆ ಮತ್ತು ದಕ್ಷಿಣ ಧ್ರುವಕ್ಕೆ ಒಂದು ಸೇತುವೆಯಾಗಿ ಕೆಲಸ ಮಾಡಿದವರು ಪ್ರಕಾಶ್ ಅಣ್ಣ ಅವರು. ಪಟ್ಲ ಅವರ ಅತ್ಯುಗ್ರ ಅಭಿಮಾನಿಯವರು. ಅವರು ಎಲ್ಲೇ ಬರ್ತಾರಂತಂದ್ರು ನಮ್ಗೆ ಕೆಲವರನ್ನು ಕರೆದು ಹೇಳ್ತಾರೆ, ಇವತ್ತು ಸರ್ ಬರ್ತಾ ಇದ್ದಾರೆ ಬನ್ನಿ ಅಂತೇಳಿ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡದ ಒಂದು ಕಲೆ ನಮಗೆ ಅರ್ಥ ಆಗಬೇಕು, ಅದು ಕಾಣಬೇಕು ಅಂತ ಕಾರಣರಿದ್ರೆ ನಮ್ಮ ಊರ್ಕೇರಿಯ ಪ್ರಕಾಶನ ಅದಕ್ಕೆ ಕಾರಣರಾಗಿದ್ದಾರೆ. ತುಂಬ ಹೆಣಗಾಡ್ತಾರೆ. ಇವತ್ತು ಅವರು ಹೇಳಿದರು, ಬೆಳಿಗ್ಗೆ 6:30ಗೆ ಯಕ್ಷಗಾನ ಕಲಾವಿದರು ಬಂದಿದ್ದಾರೆ, ಅವರಿಗೆಲ್ಲ ಸೌಲಭ್ಯ ಮಾಡಿ ಕೊಡಬೇಕು. ಆ 6:30ಯಿಂದ ಇವತ್ತಿನವರೆಗೂ ಅವರು ಕೈಕಾಲುಗಳು ನಡುಗ್ತಾ ಇದೆ, ಎಲ್ಲ ವ್ಯವಸ್ಥೆ ಮಾಡಬೇಕು ಹೇಳಿ. ಕುಮಟಾದಲ್ಲಿ 2014ರಲ್ಲೇ ಪಟ್ಲ ಅವರನ್ನು ಕರೆಸಿ ದಕ್ಷಿಣೋತ್ತರ ಕನ್ನಡ ತೆಂಕು ಬಡಗಿನ ಭಾಗವತರ ಒಂದು ಮಿಲನ ಮಾಡಿಸಿದಂಥ ಒಂದು ಖ್ಯಾತಿಯೂ ಕೂಡ, ಅದೊಂದು ಪ್ರತೀತಿಯೂ ಕೂಡ ಅವರಿಗೆ ಹೋಗ್ತದೆ. ಆ ಶ್ರೇಯಸ್ಸು ಕೂಡ ಪ್ರಕಾಶ್ ಅಣ್ಣಗೆ ಹೋಗ್ತದೆ. ಹಾಗಾಗಿ ಇವತ್ತಿನ ಈ ನೆಲದಲ್ಲಿ ತಾಯಿಯ ಸನ್ನಿಧಿಯಲ್ಲಿ ನಮ್ಮ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮೀಜಿ ಬಂದು ಕೂತಿದ್ದಾನೆ. ಸೇರಿರುವಂಥ ಎಲ್ಲ ಕಲಾವಿದರಲ್ಲಿ, ಕಲಾಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದಂದರೆ, ಯಾರಾದರೂ ನಿಮ್ಮ ಮನೆಗಳಲ್ಲಿ ಸಂಕಷ್ಟಗಳಿದ್ದರೆ ಆ ದೇವರ ಮೊರೆ ಹೋದರೆ ತಾವು ಬೆಳಕಿನ ಸೇವೆಯನ್ನು ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ. ದೇವರು ಇಲ್ಲೇ ಪಕ್ಕದಲ್ಲಿ ಕುಂತಿದ್ದಾನೆ. ದಯವಿಟ್ಟು ಯಕ್ಷಗಾನ ನಡೆಯುವಾಗ ಎದ್ದೋಗಿ ರಸಭಂಗ ಮಾಡಬೇಡಿ. ಆಮೇಲೆ ದೇವರ ದರ್ಶನವನ್ನು ಎಲ್ಲರೂ ಮಾಡ್ಕೊಂಡು ಹೋಗ್ಬೇಕಾಗಿ ಕೇಳ್ಕೊಳ್ತಾ, ಮತ್ತೊಮ್ಮೆ ಈ ಸಮುದ್ರದಿಂದ ಒಂದು ಚಮಚ ನೀರು ತೆಗೆದ ಹಾಗೆ ನಾನು ಸತೀಶ್ ಅಣ್ಣ ಅವರ ಪರಿಚಯ ಮಾಡಿಕೊಟ್ಟಿದ್ದೇನೆ. ಅದೇ ರೀತಿ ವೇದಿಕೆ ಮೇಲೂ ಕೂಡ ಅನೇಕ ಗಣ್ಯರಿದ್ದಾರೆ, ಅವರೆಲ್ಲರೂ ಕೂಡ ಒಂದೊಂದು ನಿಮಿಷ ಮಾತಾಡಲಿಕ್ಕಿದ್ದಾರೆ. ಈ ಒಂದು ಕುಮಟಾದ ಒಂದು ಅಭಿಮಾನದ ಪೂರ್ವಕವಾಗಿ ಇವರ ಒಂದು ಕಾರಣದಿಂದಾಗಿ ನಮ್ಮ ಜಿಲ್ಲೆಯ ಅನೇಕ ವಿದ್ಯಾರ್ಥಿಗಳು, ನಮ್ಮ ಜಿಲ್ಲೆಯ ಕಲಾವಿದರು ಕೂಡ ಉಪಯೋಗ ಪಡೆದ ಒಂದು ಧನ್ಯತೆಗಾಗಿ ದಯವಿಟ್ಟು ಈ ದೇವಿಯ ಒಂದು ಆಶೀರ್ವಾದ ಅಂತೇಳಿ ಅವರನ್ನು ನಮ್ಮ ಈ ದೇವಸ್ಥಾನದ ಧರ್ಮದರ್ಶಿಗಳಂತ ಕೃಷ್ಣ ಬಾಬಾ ಪೈ ಅವರು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ತಗೊಳ್ಳಿ.
ಬಂಧುಗಳೇ, ಇದು ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ನೀಡ್ತಾ ಇರುವಂಥದ್ದು ಸನ್ಮಾನವಲ್ಲ, ಅವರು ಸಮಾಜಕ್ಕೆ ನೀಡಿರುವಂತಹ ಸೇವೆಗೆ ಒಂದು ಕೃತಜ್ಞತಾಪೂರ್ವಕ ಗೌರವ. ಈ ಸಂದರ್ಭದಲ್ಲಿ ತಾಯಿಯ ಈ ನೆಲದಲ್ಲಿ ಅವರನ್ನು ಗೌರವಪೂರ್ವಕವಾಗಿ ಅಭಿನಂದಿಸ್ತಾ ಇರುವಂತಹ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆ ನಮ್ಮ ಖ್ಯಾತ ಭಾಗವತರಾಗಿರ್ತಕ್ಕಂಥ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿಯವರಿಗೆ. ಬಹುಶಃ ಊರಿನ ಹೆಸರನ್ನೇ ತನ್ನ ಹೆಸರಿನ ಜೊತೆಗೆ ಸೇರಿಸಿಕೊಂಡು ತನ್ನ ಊರಿನ ಕೀರ್ತಿಯನ್ನು ಕೂಡ ಬೆಳಗುತ್ತಿರುವಂತಹ ಒಬ್ಬ ವ್ಯಕ್ತಿ ಅಂತಂದರೆ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿಯವರು. ಹಾಗಾಗಿ ಸರ್, ನಿಮಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ಸಾಕ್ಷಿಯಾಗಿರ್ತಕ್ಕಂತಹ ನಮ್ಮ ವಿಧಾತ್ರಿ ಫೌಂಡೇಶನ್ನ ವಿಧಾತ್ರಿಯ ಕಾಲೇಜಿನ ಸಂಸ್ಥಾಪಕರು, ಫೌಂಡರ್ ಆಗಿರ್ತಕ್ಕಂಥವರು ಶ್ರೀಯುತ ಗುರುರಾಜ್ ಶೆಟ್ಟಿಯವರು. ತಮಗೆಲ್ಲ ಪರಿಚಯ ಇದೆ. ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಅವರು ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಮಾನ್ಯರೇ, ತಮ್ಮ 1 ನಿಮಿಷದ ಮಾತಿಗಾಗಿ ಈ ಸಮಯ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ, ಪಟ್ಲ ಸತೀಶಣ್ಣವರಿಗೂ, ಕಲಾ ಅಭಿಮಾನಿಗಳಿಗೂ ನಮಸ್ಕರಿಸುತ್ತಾ, ಇದೀಗ ಹೆಚ್ಚು ಮಾತನಾಡುವ ಸಮಯ ಅಲ್ಲ. ಎಲ್ಲರೂ ಸೇರಿರೋದು ಪಟ್ಲ ಅವರ ಗಾಯನ ಕೇಳಲಿಕ್ಕೆ ಮತ್ತು ಯಕ್ಷಗಾನ ಕುಣಿತ ಕಾಣಲಿಕ್ಕೆ. ಪಟ್ಲ ಅವ್ರ ಬಗ್ಗೆ ಸುದೀರ್ಘವಾಗಿ ನಮ್ಮ ಚಿದಾನಂದ ಭಂಡಾರಿ ಸರ್ ಅವರು ವಿಸ್ತಾರವಾಗಿ ಹೇಳಿದ್ದಾರೆ. ಪಟ್ಲ ಫೌಂಡೇಶನ್ನ ಬಗ್ಗೆ, ಪಟ್ಲ ಫೌಂಡೇಶನ್ ಅವರು ಮಾಡ್ತಾ ಇರುವಂತಹ ಕಾರ್ಯಗಳ ಬಗ್ಗೆ ಭಾಳ ಹತ್ತಿರದಿಂದ ನೋಡಿದವ, ಕೇಳಿದವ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಉತ್ತರ ಕನ್ನಡದಲ್ಲಿ ಹಲವಾರು ಬಾರಿ ಪ್ರದರ್ಶನವನ್ನು ಮಾಡಿ ಎಲ್ಲರ ಮನಗೆದ್ದಿದ್ದಾರೆ. ಇಂದು ಸಹ ಆ ಕಾರ್ಯಕ್ರಮವನ್ನು ನಾವು ಮತ್ತೆ ಪುನಃ ಕಣ್ತುಂಬಿಸ್ಕೊಳ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ಮುಂದಿನ ಕಾರ್ಯಕ್ಕೆ ಅನುವು ಮಾಡಿಕೊಳ್ಳಲಿಕ್ಕೆ ಇಚ್ಛಿಸ್ತೇನೆ. ಧನ್ಯವಾದಗಳು ಶ್ರೀಯುತ ಗುರುರಾಜ್ ಶೆಟ್ಟಿ ಅವರಿಗೆ. ಹಾಗೆಯೇ ಇವತ್ತು ಈ ಒಂದು ನೆಲದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸುವುದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡಿದಂಥವರು ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣ ಬಾಬಪ್ಪಯ್ಯರವರು. ಅವರು ಯಾವಾಗಲೂ ಮಾತಾಡೋದು ಕಡಿಮೆ. ಈ ಒಂದು ಸಂದರ್ಭದಲ್ಲಿ ಸೇರಿರುವಂಥ ತಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಅವರು ಕೋರಿರ್ತಾರೆ. ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಅವರ ಜೊತೆಗೆ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಗುರುತಿಸಿಕೊಂಡಂಥವರು ಶ್ರೀಯುತ ರಾಜು ಗುನುಗಾರ್ ಅವರು ಕೂಡ ಮಾತಾಡೋದು ಕಡಿಮೆ. ಹಾಗಾಗಿ ಅವರು ಕೂಡ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಹಾರೈಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಸಂದರ್ಭದಲ್ಲಿ ಕಳೆದ ಅರ್ಧ ಗಂಟೆಗಳ ಕಾಲ ನಾನು ಅವ್ರ ಜೊತೆಗೆ ಕೂತ್ಕೊಂಡಿದ್ದೆ. ಹೊನ್ನಾವರದ ರಾಜು ಭಂಡಾರಿ ಅವರು ಉದ್ಯಮಿಗಳು ಕೂಡ. ಆ ಒಂದು ಶೃಂಗಾರ ರಸ ಇಲ್ಲಿ ಪ್ರದರ್ಶನಗೊಳ್ತಿರುವಂಥ ಸಂದರ್ಭದಲ್ಲಿ ಸಂಪೂರ್ಣ ಒಂದು 22 ನಿಮಿಷಗಳ ಕಾಲ ಅವರು ವಿಡಿಯೋವನ್ನು ಮಾಡಿದ್ದಾರೆ. ಅಂದರೆ ಅವರಿಗೆ ಯಕ್ಷಗಾನದ ಬಗ್ಗೆ ಇರತಕ್ಕಂಥ ಒಂದು ಆಸಕ್ತಿಯನ್ನು ತೋರಿಸ್ತದೆ. ಶ್ರೀಯುತ ರಾಜು ಭಂಡಾರಿ ಅವರು, ಮಾನ್ಯರೇ, ತಮ್ಮ 1 ನಿಮಿಷದ ನುಡಿಗಾಗಿ ಈ ಸಮಯ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನನ್ನ ಆರಾಧ್ಯ ದೇವಿ ಶ್ರೀ ಮಹಾಕಾಳಿಯನ್ನು ಸ್ಮರಿಸುತ್ತಾ, ಕ್ಷೇತ್ರ ಸಾನ್ನಿಧ್ಯ ದೇವಿ ಶ್ರೀ ಶಾಂತಿಕಾ ಪರಮೇಶ್ವರಿಯನ್ನು ವಂದಿಸುತ್ತಾ, ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವಂಥ ಯಕ್ಷಗಾನ ಕಲಾಭಿಮಾನಿಗಳೇ, ತೆಂಕು ಮತ್ತು ಬಡಗು. ತೆಂಕಿನ ಪರಿಚಯ ಈ ಕಡೆ ಉತ್ತರ ಕನ್ನಡಕ್ಕೆ ಮಾಡಿದ್ದು ಪ್ರಥಮವಾಗಿ ಧರ್ಮಸ್ಥಳ ಮೇಳ. ಅದರ ನಂತರ ಏನಾದರೂ ಈ ಕಡೆ ನಿರಂತರವಾಗಿ ತೆಂಕಿನ ಆಟಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ರೆ ಅದು ಪಟ್ಲ ಸತೀಶ್ರವರ ಪಾವಂಜೆ ಮೇಳದ್ದು. ಅದಕ್ಕೆ ಮೂಲ ಕಾರಣರು ಅಂತ ಹೇಳಿದ್ರೆ ನಮ್ಮ ಪ್ರಕಾಶಣ್ಣ. ಯಾಕಂತ ಹೇಳಿದ್ರೆ ನಾನು ಹೊನ್ನಾವರದಲ್ಲಿ 2 ಸಲ ಮಾಡಿದ್ದೆ ನಮ್ಮ ದೇವಸ್ಥಾನದಲ್ಲಿ, ಮತ್ತು ನಾವೊಂದು ಯಕ್ಷಗಾನ ಮಾಡಿದ್ವಿ. ಅದು ಕಾರಣ ಎಲ್ಲ ಪ್ರಕಾಶಣ್ಣ. ಇಂತಹ ಒಂದು ಸಾಧಾರಣ ನಾನು ಬಂದಿರೋದು ಹೊನ್ನಾವರದಿಂದ. ಯಕ್ಷಗಾನದ ಏನೆಲ್ಲ ಸೂಪರ್ ಸ್ಟಾರ್ ಸೆಲೆಬ್ರಿಟಿ ಕಲಾವಿದರಿದ್ದಾರೋ ಅದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು. ಹಾಸ್ಯಗಾರ ಮನೆತನ ಇರ್ಬೋದು, ಚಿಟ್ಟಾಣಿ ಪದ್ಮಶ್ರೀ ಚಿಟ್ಟಾಣಿ ಇರ್ಬೋದು, ಕೆರೆಮನೆ ಇರ್ಬೋದು, ಕೊಂಡದ್ಕುಳಿ ಇರ್ಬೋದು, ಜಲವಳ್ಳಿರು ಇರ್ಬೋದು, ಹೀಗೆ ಅನೇಕ ಕರ್ಕಿ ಭಂಡಾರಿ ಮನೆತನ ಇರಬಹುದು. ಹೀಗೆ ಮುಮ್ಮೇಳ ಹಿಮ್ಮೇಳ ಎಲ್ಲದರಲ್ಲೂ ಅತ್ಯಂತ ಹೆಚ್ಚು ಕಲಾವಿದರನ್ನು ಈ ಯಕ್ಷಗಾನಕ್ಕೆ ಏನಾದರೂ ಕೊಟ್ಟಿದ್ದಿದ್ರೆ ಬಡಗಿಗೆ ಹೊನ್ನಾವರ ನಮ್ಮ ತಾಲೂಕು ಅಂತ ಹೇಳಲಿಕ್ಕೆ ನನಗೊಂದು ಹೆಮ್ಮೆ ಇದೆ. ಅದೇ ರೀತಿ ಕುಮಟಾದಲ್ಲೂ ಕೂಡ ಕುಮಟಾ ಗೋವಿಂದ ನಾಯಕರು, ಆ ಕಡೆ ಮೂರೂರಲ್ಲಿ ದೇವರ ಹೆಗಡರು, ರಮೇಶ್ ಭಂಡಾರಿಯವರು ಕೂಡ ಹೆಸರಾಂತ ಕಲಾವಿದರು ಬಂದೋಗಿದ್ದಾರೆ. ಇಂಥ ಒಂದು ಪುಣ್ಯ ಕಲೆಯನ್ನು
ಇಲ್ಲಿ ಆಯೋಜಿಸಲಿಕ್ಕೆ ಶ್ರೀ ಕೃಷ್ಣ ಬಾಬಪ್ಪಯ್ಯರವರು ಸಹಕಾರ ನೀಡಿದ್ದಾರೆ. ಅವರಿಗೆ, ಆಡಳಿತ ಮಂಡಳಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ, ನನಗೆ ವೇದಿಕೆ ಮೇಲೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಪ್ರಕಾಶಣ್ಣವರಿಗೂ ಧನ್ಯವಾದ ಸಲ್ಲಿಸಿ, ಈ ಒಂದು ಮೇಳದ ಸಂಚಾಲಕರಾದಂಥ ಶ್ರೀ ಪಟ್ಲ ಸತೀಶ್ರವರಿಗೆ ಆ ದೇವರು ಆಯುಷ್ಯ ಆರೋಗ್ಯ ಎಲ್ಲವನ್ನು ನೀಡಲಿ, ಅವರು ಮುಂದೆ ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಅಂಥೇಳಿ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಧನ್ಯವಾದಗಳು ಶ್ರೀಯುತ ರಾಜು ಭಂಡಾರಿ ಅವರಿಗೆ. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿ ಇನ್ನೋರ್ವ ಹೊಸ ಯಕ್ಷ ಅಭಿಮಾನಿಗಳ ಜೊತೆಗೆ ಒಬ್ಬ ವ್ಯಕ್ತಿಯನ್ನು ನಾವು ಪರಿಚಯಿಸ್ತೇವೆ. ಯಾರಂತಂದರೆ ಶ್ರೀಯುತ ಮಂಜುನಾಥ್ ಭಟ್ರವರು. ಅವರು ಬ್ಯಾಂಕ್ ಆಫ್ ಬರೋಡಾ ಇದರ ಜೋನಲ್ ಆಫೀಸ್ ಸೂರತ್ನಲ್ಲಿ ಚೀಫ್ ಮ್ಯಾನೇಜರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥವರು ಶ್ರೀಯುತ ಮಂಜುನಾಥ್ ಭಟ್ರವರು. ಕೇವಲ ಪ್ರಕಾಶ್ ನಾಯ್ಕರವರ ಒಂದು ಆಮಂತ್ರಣದ ಮೇರೆಗೆ, ಜೊತೆಗೆ ಪಟ್ಲ ಸತೀಶ್ ಶೆಟ್ಟಿಯವರ ಮೇಲಿನ ಅಭಿಮಾನದ ಮೇರೆಗೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ. ಮಾನ್ಯರೇ, ತಮ್ಮ ನುಡಿಗಾಗಿ ಈ ಸಮಯ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲರಿಗೂ ಕೂಡ ನಮ್ಮ ಪರಿಚಯದವರೇ, ಸೂರಜ್ ನಾಯ್ಕ್ ಸೋನಿ ಅವರಿದ್ದಾರೆ, ಪ್ರಕಾಶ್ ನಾಯ್ಕರೇ, ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂತಂದರೆ ಊರಿಗೆ ಬರುವಾಗ ನಾವೆಲ್ಲಾದರೂ ಹುಡುಕ್ತೇವೆ, ಎಲ್ಲಿಯಾದರೂ ಒಂದು ಒಳ್ಳೆಯ ಯಕ್ಷಗಾನ ಇದ್ದರೆ ನೋಡಿ ಹೋಗಬೇಕು ಅಂತೇಳಿ. ಇಲ್ಲದಿದ್ದರೆ ಎಲ್ಲಿಯ ಸೂರತ್ ಎಲ್ಲಿಯ ಕುಮಟ. ಅಲ್ಲಿಂದ ಹಾಗೆ ಬರುವಂತಹ ಸಂದರ್ಭದಲ್ಲಿ ಪ್ರಕಾಶ್ ನಾಯ್ಕರು ಮೆಸೇಜ್ ಮಾಡಿದರು, ಹೀಗೊಂದು ಆಟ ಯಕ್ಷಗಾನ ಉಂಟು ಮತ್ತು ಬರಬೇಕು ಅಂತೇಳಿ. ನೋಡುವಾಗ ನಾನು ಕೂಡ ಬಹಳ ಸಂತೋಷದಿಂದ ಬಂದಿದ್ದೇನೆ. ಯಾಕಂತ ಹೇಳಿದರೆ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರು, ನಾನು ಮಂಗಳೂರಲ್ಲಿ 2012ರಿಂದ 2016 ಕೆಲಸ ಮಾಡುವ ಸಮಯದಲ್ಲಿ ನಾನು ಕೂಡ ಅವ್ರನ್ನ 2 ಬಾರಿ ಭೇಟಿಯಾಗಿದ್ದೆ. ಅಂತಹ ಒಂದು ಶ್ರೇಷ್ಠ ಕಲಾವಿದರು, ಕೇವಲ ರಂಗದ ಮೇಲಷ್ಟೇ ಅಲ್ಲ, ಯಕ್ಷಧ್ರುವ ಪಾಟ್ಲ ಫೌಂಡೇಶನ್ ಅದರ ಮುಖಾಂತರ ಕಲಾವಿದರ ಕಾಮಧೇನು ಅನ್ನುವಂಥ ಹೆಸರನ್ನು ಅಂತಹ ಶ್ರೇಷ್ಠ ಕಲಾವಿದರ ಎದುರಿಗೆ ನಾವು ನಿಂತು ಈ ಒಂದು ವೇದಿಕೆಯನ್ನು ಹಂಚಿಕೊಳ್ಳುವುದಕ್ಕೆ ನಾವು ಕೂಡ ಪುಣ್ಯವನ್ನು ಮಾಡಿದ್ದೇವೆ. ಅಷ್ಟೇ ಪ್ರಕಾಶ್ ನಾಯ್ಕರು ಕೂಡ ಹಾಗೆ. ನಾನು ಬೇಡ ಅಂತ ಹೇಳಿದೆ, ವೇದಿಕೆ ಕಾರ್ಯಕ್ರಮಕ್ಕೆ ನಾನು ಬರುವುದಿಲ್ಲ, ಯಾಕೆಂತ ಹೇಳಿದರೆ ಯಕ್ಷಗಾನದ ಬಗ್ಗೆ ಮಾತಾಡಿದರೆ ಬೆಳಗಿನವರೆಗೂ ಮಾತಾಡ್ಬೋದು, ನಾನು ಬರುವುದಿಲ್ಲ ಅಂತ ಹೇಳಿದೆ. ಆದರೂ ಕೂಡ ಪ್ರೀತಿಯಿಂದ ಅವರು ಕರೆದು ವೇದಿಕೆ ಮೇಲೆ ನಮ್ಮನ್ನು ಕೂಡ ಈ ಗಣ್ಯರ ಜೊತೆಗೆ ನಿಲ್ಲಿಸುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರೊಬ್ಬ ನಿಜವಾದ ಯಕ್ಷಪ್ರೇಮಿ. ಹೇಗೆ ಅಂತ ಹೇಳಿದರೆ ಹೆಚ್ಚು ಕಡಿಮೆ ನಮ್ಮ ಹಾಗೆ ಕುಟುಂಬವೋ ಯಕ್ಷಗಾನವೋ ಅಂತ ಕೇಳಿದರೆ ಯಕ್ಷಗಾನವೇ ಬೇಕು ಅಂತ ಹೇಳುವವರು. ಯಕ್ಷಗಾನವನ್ನು ಕುಟುಂಬಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವಂತಹ ಒಬ್ಬ ಯಕ್ಷಪ್ರೇಮಿ ಪ್ರಕಾಶ್ ನಾಯ್ಕರು. ಹಾಗೆ ಅವರು ಕೂಡ ನಮ್ಮನ್ನು ಇವತ್ತು ಕರೆದು ಇಷ್ಟೊಂದು ಗಣ್ಯರ ಮಧ್ಯದಲ್ಲಿ ನಮ್ಮನ್ನು ಕೂಡ ಒಂದೆರಡು ಮಾತುಗಳನ್ನು ಆಡುವುದಕ್ಕೆ ಕೇಳಿಕೊಂಡಿರುವುದಕ್ಕೆ ಈ ಕ್ಷೇತ್ರದ ದೇವಿಗೆ ಹಾಗೂ ಸೇರಿರುವ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರವನ್ನು ಬಹಳ ವಿನಮ್ರವಾಗಿ ತಿಳಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ತಮ್ಮ ಪ್ರೀತಿಯ ಮಾತುಗಳಿಗಾಗಿ ಧನ್ಯವಾದಗಳು ಸರ್. ಹಾಗೆಯೇ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಗುರುತಿಸಿಕೊಂಡಂಥವರು ಪ್ರಗತಿ ಶಿಕ್ಷಣ ಸಂಸ್ಥೆಯ ಸಲಹೆಗಾರರು, ಜೊತೆಗೆ PU ಕಾಲೇಜಿನ ಪ್ರಾಂಶುಪಾಲರು ಆಗಿರ್ತಕ್ಕಂತಹ ಶ್ರೀಯುತ ಪ್ರೊಫೆಸರ್ MG ಭಟ್ರವರು. ಅವರು ಕೂಡ ಆಗಲೇ ಬಂದು ಕೆಲವು ಸಮಯ ಯಕ್ಷಗಾನವನ್ನು ವೀಕ್ಷಿಸಿದ್ದಾರೆ. ಮಾನ್ಯರೇ, ತಮ್ಮ ನುಡಿಗಾಗಿ ಈ ಸಮಯ. ಸಾನ್ನಿಧ್ಯ ದೇವಿಯನ್ನು ಮನಸ್ಸು ಸ್ಮರಿಸ್ತಾ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂಥ ಎಲ್ಲ ಕಲಾ ಪೋಷಕರೇ, ಇದು ಯಕ್ಷಗಾನದ ಸಮಯ, ಮಾತನಾಡುವ ಸಮಯ ಅಲ್ಲ. ಆದರೂ ಸಾಂಪ್ರದಾಯಿಕವಾಗಿ ಒಂದು ಸನ್ಮಾನವನ್ನು ನಮ್ಮ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಪ್ರಕಾಶ್ ನಾಯ್ಕರು ಇಟ್ಕೊಂಡಿದ್ದರು. ಭಾಳ ಸಂತೋಷ. ಯಾಕಂದರೆ ಈಗಾಗಲೇ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚ್ತಾ ಇದ್ದಾರೆ. ಇನ್ನೂ ಮಿಂಚೋದಕ್ಕೆ ಅಥವಾ ಇನ್ನೂ ಹೆಚ್ಚು ಹೆಸರನ್ನು ಗಳಿಸೋದಕ್ಕೆ ಭಾಳ ಸಾಕಷ್ಟು ಅವಕಾಶಗಳಿದೆ. ಯಾಕಂದರೆ ತುಂಬ ಸಣ್ಣ ಏಜ್ ಅವ್ರದ್ದು. ಹಾಗಾಗಿ ಆ ದೇವರು ಇನ್ನೂ ಹೆಚ್ಚಿನ ಯಶಸ್ಸನ್ನು ಅವ್ರಿಗೆ ಕೊಡಲಿ ಅಂತ ಹಾರೈಸ್ತೇನೆ. ಜೊತೆಗೆ ಈ ಒಂದು ಯಕ್ಷಗಾನ ನಡೆಯೋದಕ್ಕೆ ಪ್ರಕಾಶ್ ನಾಯ್ಕರು ಕಾರಣರಾಗಿದ್ದಾರೆ. ಈಗಾಗಲೇ ಚಿದಾನಂದ ಮಂಡ್ಯರವರು ಹೇಳಿದ್ರು, ನಮ್ಮ ಮಂಜುನಾಥ್ ನಾಯ್ಕ ಸರ್ಗಳು ಹೇಳಿದ್ರು. ಪ್ರಕಾಶ್ ನಾಯ್ಕರು ಹೇಗೆ ಅಂತಂದರೆ ಯಕ್ಷಗಾನವನ್ನೇ ಉಸಿರಾಗಿಸ್ಕೊಂಡವರು. ಅವರು ಮನೆಯಲ್ಲಿ ಎಷ್ಟು ಕಷ್ಟ ಇದೆ ಅಂತಂದರೆ ಅವರು ತಾಯಿ ಬೆಡ್ ರಿಡನ್ ಇದ್ದಾರೆ. ಅಂಥ ಸಂದರ್ಭದಲ್ಲಿಯೂ ಕೂಡ ಅದನ್ನೆಲ್ಲ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಯಕ್ಷಗಾನವನ್ನು ಈಗಾಗಲೇ ಈ ಸೀಸನಲ್ಲಿ ಈ ಒಂದು 2ನೇ ಯಕ್ಷಗಾನ ಅಂತ ಅಂದ್ಕೊತೇನೆ, ಅಲ್ಲಿ ಅವರಿಗೆ ಲಾಭವೋ ನಷ್ಟವೋ ಸಂಬಂಧ ಇಲ್ಲ. ಅವರಿಗೆ ಯಕ್ಷಗಾನ ಮಾಡಬೇಕು, ಲಾಭ ಮಾಡುವ ಹಠ ಇಲ್ಲ, ಆದರೆ ಯಕ್ಷಗಾನ ಮಾಡುವಂಥ ಚಟ ಇದೆ. ಹಾಗಾಗಿ ಅವರಿಗೂ ಕೂಡ ದೇವರು ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು, ಯಶಸ್ಸನ್ನು, ಈ ಕಲಾಪೋಷಣೆ ಮಾಡುವಂಥ ತಾಕತ್ತು ಅವರಿಗೆ ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆ ಅಂತ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಹಾಗೆಯೇ ವೇದಿಕೆಯಲ್ಲಿ ಇರುವಂಥ ಇನ್ನೋರ್ವ ಗಣ್ಯರು JDSದ ಜಿಲ್ಲಾಧ್ಯಕ್ಷರು, ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಮ್ಮ ಸಹಾಯ ಸಹಕಾರವನ್ನು ನೀಡ್ತಾ ಬಂದಿರತಕ್ಕಂಥವರು ಶ್ರೀಯುತ ಸೂರಜ್ ನಾಯ್ಕ್ ಸೋನಿಯವರು. ಮಾನ್ಯರೇ, ತಮ್ಮ ಪ್ರೀತಿಯ ಮಾತುಗಳಿಗಾಗಿ ಈ ಸಮಯ. ಭೂಮದೇವತೆ ತಾಯಿ ಶಾಂತಿಕಾ ಪರಮೇಶ್ವರಿಗೆ ನಮಸ್ಕರಿಸ್ತಾ, ವಿಶೇಷವಾಗಿ ಈ ದೇವಸ್ಥಾನದ ಮುಖ್ಯಸ್ಥರು, ನಮ್ಮ ಊರಿನ ಹಿರಿಯರಾದ ಕೃಷ್ಣಪ್ಪಯ್ಯವರ, ಸತೀಶಣ್ಣ ಒಂದು ಅದ್ಭುತ ವ್ಯಕ್ತಿತ್ವ. ಪಟ್ಲ ಸತೀಶಣ್ಣ ಅಂದರೆ ಅದೊಂದು ಯಕ್ಷಗಾನಕ್ಕೆ ಯೂನಿವರ್ಸಿಟಿ ಇದ್ದಂಗೆ. ಯಾಕಂದರೆ ಎಲ್ಲ ಥರದ ಒಂದು ಶಿಕ್ಷಣನೂ ಕೊಟ್ಟಿದ್ದಾರೆ,
ಪ್ರೋತ್ಸಾಹಿಸಿದ್ದಾರೆ ಮತ್ತು ಹೊಸ ಹೊಸ ಆವಿಷ್ಕಾರನೂ ಅದರಲ್ಲಿ ಮಾಡಿದಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂಥ ಸತೀಶಣ್ಣ ಇವತ್ತು ನಮ್ಮ ವೇದಿಕೆಗೆ ಬಂದಿರೋದು ಈ ಕುಮಟಾ ಜನರ ಭಾಗ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ವೇದಿಕೆ ಮೇಲೆ ಬಾಕಿಯವರೆಲ್ಲ ಇದ್ದವ್ರು ಒಂದಲ್ಲ ಒಂದು ರೀತಿ ಯಕ್ಷಗಾನದ ಪೋಷಕರೇ. ಅದು ನಮ್ಮ ಮಂಜುನಾಥ್ ಭಟ್ ಕತ್ಗಲ್ದವರು, ಅವ್ರ ಅಣ್ಣ ತಮ್ಮ ಸೇರಿ ಅವ್ರು ಬಡತನದಲ್ಲಿ ಬಂದವರು. ಇವತ್ತು ಏನೋ ಆ ದೇವ್ರು ಕೊಟ್ಟಿದ್ದಾನೆ, ಅದಕ್ಕೆ ವರ್ಷ ವರ್ಷ ಕತ್ಗಾಲದಲ್ಲಿ ಭಾಳ ಅದ್ಭುತವಾಗಿ ಯಕ್ಷಗಾನ ಮಾಡೋ ಮುಖಾಂತರ ಯಕ್ಷಗಾನ ಪ್ರೋತ್ಸಾಹ ಮಾಡ್ತಿರೋಂಥವ್ರು. ನಮ್ಮ ರಾಜು ಭಂಡಾರಿ ಅವ್ರ ಬಗ್ಗೆ ಹೇಳಬೇಕಂತ ಇಲ್ಲ, ಎಲ್ಲಿ ಯಕ್ಷಗಾನ ಇದ್ದರೂ ರಾಜು ಭಂಡಾರಿ ಇರ್ತಾರೆ. ಆಮೇಲೆ ಎಮ್ ಜಿ ಭಟ್ರು ಅಷ್ಟೇ ಭಾಳ ಪ್ರೋತ್ಸಾಹ ಕೊಟ್ಟಂಥವ್ರು, ಶಿಕ್ಷಕರಾಗಿ ಯಕ್ಷಗಾನದಲ್ಲೂ ಭಾಳ ಪ್ರೋತ್ಸಾಹ ಕೊಟ್ಟಂಥವ್ರು. ಗುರುರಾಜ್ ಅವರು ಇಲ್ಲಿ ಭಾಳ ಅದ್ಭುತವಾಗಿ ಪ್ರೀ ಯೂನಿವರ್ಸಿಟಿ ನಡೆಸ್ತಾ ಇದ್ದಾರೆ ಕೊಂಕಣ್ ಎಜುಕೇಷನಲ್ಲಿ. ಇದ್ರ ಮೂಲಕ ನಮ್ದು ಎಷ್ಟೋ ಹುಡುಗರಿಗೆ ಒಂದು ಹೊಸ ಬೆಳಕನ್ನು ಕೊಡ್ತಾ ಇದ್ದಾರೆ, ಹೊಸ ಜೀವನ ಕೊಡ್ತಾ ಇದ್ದಾರೆ. ಅದೆಷ್ಟೋ ಹುಡುಗರು ಇವತ್ತು MBBS ಇಂಜಿನಿಯರಿಂಗ್ ಮಾಡೋ ಮೂಲಕ ಒಂದು ಹೊಸ ನೆಕ್ಸ್ಟ್ ಲೆವೆಲ್ ಎಜುಕೇಷನನ್ನು ಕುಮಟಾಕ್ಕೆ ತಂದು ಕೊಟ್ಟಂಥವ್ರು ಗುರುರಾಜ್ ಅವರು. ಅವರು ಯಕ್ಷಗಾನಕ್ಕೆ ನಾನು ನೋಡ್ತಾ ಇದ್ದೀನಿ ಎಲ್ಲ ಕಡೆ ಹೋಗ್ತಾರೆ. ಇನ್ನು ನಮ್ಮ ರಾಜಣ್ಣ ಯಾರೇ ಬರಲಿ ನಮ್ಮ ಶಾಂತಿಕ ಪರಮೇಶ್ವರಿ ತಾಯಿಯಿಂದ ಒಂದು ಆಶೀರ್ವಾದ ಕೊಡಿಸುವಂಥ ಕೆಲಸ ನಮ್ಮ ರಾಜಣ್ಣ ಮಾಡ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಯಾವಾಗೂ ಪ್ರಕಾಶನಿಗೆ ಹೇಳೋದು ಗೋವಿಂದ ನಾಯ್ಕರು ಅಳಿಯ ಅಂತ 100%. ಅದ್ರ ಬಗ್ಗೆ ಅವ್ರಿಗೆ ಭಾಳ ಅಭಿಮಾನ ಇದೆ, ನಮಗೆಲ್ಲರಿಗೂ ಅಭಿಮಾನ ಇದೆ. ಅಂಥ ಮೇರು ವ್ಯಕ್ತಿತ್ವದ ಒಂದು ಅಳಿಯ ಅಂತ. ಅಳಿಯ ಆದ್ರೂ ಒಂದು ಮಗನ ಹಾಗೆ ಗಂಪಣ್ಣ ಎಲ್ಲ ಹೇಗಿದ್ದಾರೆ ಹಾಗೆ ಯಕ್ಷಗಾನದ ಹುಚ್ಚಿದೆ. ಪ್ರೋತ್ಸಾಹ ಮಾಡೋದಷ್ಟೇ ಅಲ್ಲ ಸತೀಶಣ್ಣ, ಅವ್ರ ಮಕ್ಕಳನ್ನ ಹೆಣ್ಮಕ್ಳನ್ನು ಯಕ್ಷಗಾನಕ್ಕೆ ಪ್ರೋತ್ಸಾಹ ಮಾಡಿ ಕಲಿಸಿದಂಥದ್ದು ತಂದೆ ಯಾರಿದ್ರೆ ಅದು ಪ್ರಕಾಶ್ ಅಂತ ಭಾಳ ಅಭಿಮಾನದಿಂದ ಹೇಳ್ತೀನಿ. ವರ್ಷಕ್ಕೆ 1 ಅಥವಾ 2 ಕಾರ್ಯಕ್ರಮ ಮಾಡ್ತಾರೆ. ಎಲ್ಲರನ್ನು ಕುಳಿಸಿ ಅವ್ರದ್ದೇ ಆದ ಒಂದು ನಿಟ್ಟಿನಲ್ಲಿ ಹೊಸ ಥರದ ಯೋಚನೆ ಮಾಡಿ ಮಾಡುವಂಥದ್ದು ಪ್ರಕಾಶಣ್ಣ. ನನಗನ್ನಿಸ್ತದೆ ಗೋವಿಂದಣ್ಣನ ನಶೀಬ ಅಂತ ಅಳಿಯ ಪಡೆದಿರೋದು ಅಂತ ನನ್ನ ಭಾವನೆ. ಹಾಗಾಗಿ ಎಲ್ಲ ಪ್ರೋತ್ಸಾಹ ಕೊಟ್ಟಂಥವ್ರು ನಾವೇನು ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಸತೀಶಣ್ಣ ಬಂದದ್ದು ನಮಗೆಲ್ಲರಿಗೂ ಖುಷಿಯಾಗಿದೆ. ಮತ್ತೊಮ್ಮೆ ನನ್ನ ಕುಮಟಾ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಬಂದಂಥ ಎಲ್ಲರಿಗೂ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮಂಜು ಈ ಶಾಲೆ ಶಿಕ್ಷಕರಾಗಿ ಭಾಳ ಅತ್ಯುತ್ತಮವಾಗಿ ಈ ಶಾಲೆಯನ್ನು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಕೃಷ್ಣಪ್ಪಯ್ಯವರು ಸಾಕಷ್ಟು ಸಹಕಾರ ಅವ್ರಿಗೆ ಕೊಡ್ತಾಯಿದ್ದಾರೆ. ನಮ್ಮೂರಿನ ಹಿರಿಯರು, ನಮ್ಮೂರಿನ ಭೀಮಪ್ಪಯ್ಯರು ಅಂದರೆ ನಮ್ಮೂರಿನ ಒಂದು ಒಡೆಯ, ಹೌದು. ಅಂಥವ್ರನ್ನ ಸುಪುತ್ರರಾಗಿ ಇವತ್ತು ಅದನ್ನು ಉಳಿಸ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೂ ವಿಶೇಷವಾದ ಧನ್ಯವಾದ, ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ತಮ್ಮ ಪ್ರೀತಿಯ ನುಡಿಗಳಿಗಾಗಿ ಧನ್ಯವಾದಗಳು ಸರ್. ಹಾಗೆಯೇ ಇವತ್ತು ಈ ಒಂದು ಗ್ರಾಮಕ್ಕೆ, ಈ ಒಂದು ಸಾನ್ನಿಧ್ಯಕ್ಕೆ ಪ್ರಥಮ ಬಾರಿಗೆ ಆಗಮಿಸಿದ್ದೀರಿ ಸರ್. ಕಾರಣ ನಿಮ್ಮ ಒಂದು ನುಡಿಗಾಗಿ ನಮ್ಮ ಕಲಾಭಿಮಾನಿಗಳು ಕಾಯ್ತಾ ಇದ್ದಾರೆ. 1 ನಿಮಿಷ ತಾವು ಮಾತನಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸರ್. ಕಟೀಲು ತಾಯಿ ದುರ್ಗಾ ಮಾತೆ, ಸ್ಥಳ ಸಾನ್ನಿಧ್ಯ ದೇವರಾದಂಥ ಶಾಂತಿಕ ಪರಮೇಶ್ವರಿಗೆ ನಮಿಸಿ, ವೇದಿಕೆಯಲ್ಲಿರುವ ಎಲ್ಲ ಆಢ್ಯರಿಗೆ ವಂದಿಸಿ, ಸೇರಿರುವ ಸಮಸ್ತ ಕಲಾಭಿಮಾನಿಗಳೇ, ನಾವು ಮಾತಾಡೋಕೆ ಹೇಳ್ತೇವೆ ಮಾತಾಡೋ ವೇದಿಕೆಯಲ್ಲ ಅಂತ, ಆದರೆ ಮಾತಾಡಲಿಕ್ಕೆ ತೊಡಗಿದ ಮೇಲೆ 1-2 ವಾಕ್ಯ ಆದರೂ ನಾವು ಮಾತಾಡಲೇಬೇಕಾಗತ್ತೆ. ನೀವೆಲ್ಲರೂ ಯಕ್ಷಗಾನವನ್ನು ಆಸ್ವಾದಿಸ್ತಾ ಇದ್ದೀರಿ. ಆ ಯಕ್ಷಗಾನದ ಜೊತೆಗೆ ನಮಗೆ ಸ್ವಲ್ಪ ಜವಾಬ್ದಾರಿಗಳಿರುತ್ತೆ. ಆ ಜವಾಬ್ದಾರಿಯನ್ನು ನಮ್ಮ ಸಂಘಟಕರು ಮಾಡ್ತಾ ಇದ್ದಾರೆ. ಒಂದು ಕಾರ್ಯಕ್ರಮ ಆಗಬೇಕಿದ್ರೆ ಅಷ್ಟು ಸುಲಭದಲ್ಲಿ ಆಗಲ್ಲ, ನಿಮ್ಗೆ ಗೊತ್ತಿದೆ. ಇಷ್ಟು ಸಣ್ಣ ಒಂದು ಗಣಹೋಮ ನಾವು ಮನೆಯಲ್ಲಿ ಮಾಡಬೇಕಿದ್ರೂ ಆ ಒದ್ದಾಟ ಏನು ಅಂತೇಳಿ ನಮಗೆ ಅರ್ಥ ಆಗುತ್ತೆ, ಪ್ರತಿಯೊಬ್ಬರಿಗೆ ಗೊತ್ತು. ಆದರೆ ಇಷ್ಟು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಬೇಕಿದ್ರೆ ನೋಡುವಾಗ ಸಣ್ಣದು ಅಂತ ಕಂಡರೂ ಕೂಡ 50-60 ಜನ ಕಲಾವಿದರು ಮಂಗಳೂರಿಂದ ಬರಬೇಕು, ಬಸ್ಸಲ್ಲಿ ಬರಬೇಕು, ಲಾರಿಯಲ್ಲಿ ಬರಬೇಕು, ಇಷ್ಟು ವ್ಯವಸ್ಥೆಗಳಾಗಬೇಕು. ಇದನ್ನೆಲ್ಲವನ್ನು ಜವಾಬ್ದಾರಿಯನ್ನು ನೋಡಿಕೊಂಡು ಅವರಿಗೆ ಊಟ ತಿಂಡಿಯ ವ್ಯವಸ್ಥೆಯಿಂದ ಹಿಡಿದು ವಸತಿಯ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ಇಲ್ಲಿಗೆ ಅಭಿಮಾನಿಗಳು ಬರಬೇಕು, ನಿಮ್ಮನ್ನು ಸಂಪರ್ಕಿಸೋದ್ರ ಮೂಲಕ, ಇಂತಹ ಗಣ್ಯರನ್ನು ಸಂಪರ್ಕಿಸೋದ್ರ ಮೂಲಕ, ಇದರ ಎಲ್ಲ ಹಿಂದೆ ಎಷ್ಟು ಕಷ್ಟ ಇರಬಹುದು, ಎಷ್ಟು ತಿಂಗಳಿನಿಂದ ಇದರ ಶ್ರಮ ಇರಬಹುದು ಎಂಬುದು ನಿಮಗೆ ಗೊತ್ತಿರಬಹುದು. ಅದನ್ನು ಮಾಡಬೇಕಾದ್ರೂ ಪ್ರಕಾಶಣ್ಣ ಮಾತ್ರ. ಅದು ಯಾಕೆ ಅಂತ ಕೇಳಿದರೆ ಯಕ್ಷಗಾನದ ಅಭಿಮಾನ, ಆ ಯಕ್ಷಗಾನದ ಆಕರ್ಷಣೆ ಅದು ಒಂದು ಕಡೆ. ಆದರೆ ಇನ್ನೊಂದು ಪ್ರಾಮಾಣಿಕವಾಗಿ ನಾವು ಹೇಳಬೇಕು ಅಂತ ಇದ್ದರೆ, ಇಲ್ಲಿ ಇದನ್ನು ಮಾಡಬೇಕಿದ್ರೆ ನನ್ನ ಮೇಲಿಟ್ಟಿರೋ ಪ್ರೀತಿ, ನನ್ನ ಮೇಲಿಟ್ಟಿರೋ ಅಭಿಮಾನ. ಪ್ರತಿ ವರ್ಷ ನಾವು ಈ ಪಾವಂಜ ಮೇಳ ಪ್ರಾರಂಭ ಮಾಡಿ 6 ವರ್ಷ ಆಯಿತು. ಆ 6 ವರ್ಷದಲ್ಲೂ ಕುಮಟದಲ್ಲಿ ಕಾರ್ಯಕ್ರಮ ಮಾಡಿದವರು ಪ್ರಕಾಶಣ್ಣ.
ಇದು ಹೇಗೆ ಮಾಡಿದ್ದು ಅಂತ ಕೇಳಿದರೆ ಅವರಿಗೆ ಆ ಪ್ರೀತಿ ಅಭಿಮಾನ, ಎರಡನೇದು ಅವರಿಗೆ ಇವರೆಲ್ಲ ದೊಡ್ಡ ರೀತಿಯಲ್ಲಿ ಸಹಕಾರ ನೀಡಿದೆ ಕಾರಣ. ಇಂತಹ ದೊಡ್ಡ ದೊಡ್ಡ ಮನುಷ್ಯರುಗಳು, ದೊಡ್ಡ ದೊಡ್ಡ ಜ್ಞಾನಿಗಳು, ದೊಡ್ಡ ದೊಡ್ಡ ದಾನಿಗಳು ಇಂಥ ಸಹಕಾರ ನೀಡಿದ ಕಾರಣದ ಸಾಧ್ಯತೆ ಆಗುತ್ತೆ. ಅವರದನ್ನಲ್ಲಿ ಯಾರಲ್ಲಿ ಹೇಳಿಕೊಳ್ಬೋದು ಹೇಳಿ? ಎಲ್ಲರಲ್ಲೂ ಹೇಳಿಕೊಳ್ಳಿಕ್ಕೆ ಆಗಲ್ಲ ಆ ಕಷ್ಟವನ್ನು. ನಾನು ಯಾಕೆ ಆ ಮಾತು ಹೇಳಿದೆ ಅಂತ ಹೇಳಿದ್ರೆ, ಒಂದು ಕಾರ್ಯಕ್ರಮಗಳನ್ನು ಮಾಡಿ ಆ ನೋವು ಕಷ್ಟ ಏನು ಅಂತ ನಮಗೆ ಅರ್ಥ ಆಗುತ್ತೆ. ಹೇಳುವವರು ಹೇಳ್ಕೊಂಡು ಹೋಗ್ತಾರೆ, ದುಡ್ಡು ಮಾಡಿದ್ರು, ಅದು ಮಾಡಿದ್ರು, ಇದು ಮಾಡಿದ್ರು ಅಂತ ಹೇಳಿಕೊಂಡು ಹೋಗ್ತಾರೆ. ಅದು ಮಾಡಿದವನಿಗೆ ಮಾತ್ರ ಗೊತ್ತು, ಅವನು ದುಡ್ಡು ಮಾಡಿದನ, ದುಡ್ಡು ಕಳ್ಕೊಂಡ್ನ, ಅವರಿಗೆ ಏನು ಸಿಕ್ಕಿತ್ತಂತ ಕೇಳಿದರೆ, ಇವತ್ತಿನ ಕಾರ್ಯಕ್ರಮ ಮುಗಿದ ನಂತರ ಆಟ ಒಂದು ಒಳ್ಳೇದಾಯ್ತು ಮಾರೆ, ನೀವು ಪಟ್ಲರನ್ನು ಕರೆಸಿದ್ರಿ, ಇಷ್ಟು ದೊಡ್ಡ ಒಂದು ಸಂಸ್ಥೆಯನ್ನು ಕರೆಸಿದ್ರಿ, ಬಹಳ ಖುಷಿ ಆಯ್ತು ಮಾರೆ ಅಂತ ಹೇಳೋದು ಮಾತ್ರ ಆ ಮನುಷ್ಯನಿಗೆ ಸಿಗುವ ನೆಮ್ಮದಿ, ಆ ಖುಷಿ. ಮನೆಗೆ ಖಂಡಿತವಾಗಿ ಆ ಸಂಘಟಕರು 1 ರೂಪಾಯಿಯನ್ನು ಖಂಡಿತ ತಗೊಂಡು ಹೋಗಲ್ಲ. ಇದು ನಾನು ವೇದಿಕೆಯಲ್ಲಿ ನಿಂತು ಹೇಳುವ ಮಾತು. ಮನೆಗೆ ತಗೊಂಡು ಹೋಗ್ಲಿಕ್ಕೆ ಸಿಕ್ಕಲ್ಲ, ನಮ್ಗೆ ಗೊತ್ತಿದ್ದು. ಯಾಕೆಂದರೆ ಅದರ ಹಿಂದೆ ಎಷ್ಟು ಕಷ್ಟ ಇದೆ, ಏನು ನೋವಿದೆ ಅಂತ ನಮ್ಗೆ ಗೊತ್ತು. ಆದ ಕಾರಣ ಈ ವೇದಿಕೆಯಲ್ಲಿದ್ದವರು ದೊಡ್ಡ ರೀತಿಯಲ್ಲಿ ಅವರಿಗೆ ಸಹಕಾರ ಮಾಡಿಯೇ ಮಾಡ್ತಾರೆ. ನೀವುಗಳು ಕೂಡ ಇದು ನನಗೋಸ್ಕರ ಕೇಳ್ತಾ ಇರೋದಲ್ಲ. ನಾವು ಏನು ಮಾಡಿದ್ರು ಕೂಡ ನಿಮಗೆ ಅವರು ಓದಿ ಹೇಳಿದರು. ನಾವು ಮಾಡಿದ ಒಂದು 25% ಅವರು ಓದಿ ಹೇಳಿದರು. ಬಂಧುಗಳೇ, ನಾನು ಒಂದು ಮಾತು ಹೇಳ್ತೇನೆ, ಅದರಲ್ಲಿ ಅರ್ಥ ಮಾಡಿಕೊಳ್ಳಿ. ಇವತ್ತು 3 ಮನೆಯನ್ನು ಕಲಾವಿದರಿಗೆ ಹಸ್ತಾಂತರ ಮಾಡಿ ನಾನು ಇಲ್ಲಿ ಬಂದೆ. ಅದರಲ್ಲಿ ಒಂದು ನಿಮ್ಮ ಊರಿನ ಹತ್ತಿರದವರೇ, ಮಂಕಿ ಈಶ್ವರ ನಾಯ್ಕ ಗೊತ್ತಲ್ಲ, ಅವರ ಮನೆ ಕೂಡ ಇವತ್ತು ಉದ್ಘಾಟನೆ ಆಗಿ ನಮ್ಮ ಫೌಂಡೇಶನ್ನ ಲೆಕ್ಕದಲ್ಲಿ ನಾವು ಕೊಟ್ಟು ಬಂದ್ವಿ. ಬಾಕಿ ಯಾರಂತ ನಿಮಗೆ ಬೇಡ. ಆ ಕಡೆ ಒಂದು ಮರವಂತೆಯವರು, ಮತ್ತೊಂದು ನಮ್ಮ ಕೇರಳದವರು. 60 ಮನೆ ಇವತ್ತು ಕೊಟ್ಟಾಯಿತು. 14,000 ವಿದ್ಯಾರ್ಥಿಗಳು ಕರ್ನಾಟಕದಾದ್ಯಂತ ಫ್ರೀ, ಉಚಿತವಾಗಿ ನಮ್ಮ ಫೌಂಡೇಶನ್ ಅಡಿಯಲ್ಲಿ ಕಲಿತಾ ಇದ್ದಾರೆ. ನಾವು ಇಷ್ಟು ರಾತ್ರಿ ಹಗಲು ಶ್ರಮ ಪಡೋದು ಯಾತಕ್ಕಂತ ಕೇಳಿದರೆ, ಯಕ್ಷಗಾನದ ಕಲೆ ಉಳಿಬೇಕು, ಕಲಾವಿದರು ಉಳಿಬೇಕು ಅಂತ. ನಾವು ಇಷ್ಟು ಒದ್ದಾಟ ನಮ್ಮದು ಯಾಕಂತ ಕೇಳಿದರೆ, ನಮ್ಮ ಮನೆಗೆ ತಗೊಂಡು ಹೋಗ್ಲಿಕ್ಕಲ್ಲ. ಈ ಕಲೆ ಉಳಿಬೇಕು, ನಮ್ಮ ಸಂಸ್ಕಾರ ಉಳಿಬೇಕು, ನಮ್ಮ ಸನಾತನ ಧರ್ಮ ಉಳಿಬೇಕು ಅಂತ. ನಮ್ಮ ಸನಾತನ ಧರ್ಮವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಂಸ್ಕಾರವನ್ನು ಉಳಿಸಿದಂತಹ ಕಲೆ, ಶ್ರೇಷ್ಠವಾದ ಕಲೆ. ತುಂಬ ಕಲೆಗಳು ಉಳಿಸಿದ್ದೇವೆ, ಅದರಲ್ಲಿ ಶ್ರೇಷ್ಠವಾದ ಯಾವುದಂತ ಕೇಳಿದರೆ ಅದು ಯಕ್ಷಗಾನ. ಈ ಯಕ್ಷಗಾನಕ್ಕೆ ಅಳಿವಿರಬಾರದು. ಯಕ್ಷಗಾನ ವಿಶ್ವದಾದ್ಯಂತ ಬೆಳಿಬೇಕೆನ್ನುವ ಏಕೈಕ ಉದ್ದೇಶದಿಂದ ನಮ್ಮೆಲ್ಲರ ಶ್ರಮ. ನಾವೆಲ್ಲರೂ ಒಗ್ಗಟ್ಟಾಗಿ ಇದನ್ನು ಮಾಡ್ತಾ ಇದ್ದೇವೆ. ನೋಡಿ, ಧರ್ಮದರ್ಶಿಗಳು ಇಷ್ಟು ಪ್ರೀತಿಯಲ್ಲಿ ನಮ್ಮ ಜೊತೆ ಇಷ್ಟು ಹೊತ್ತು ನಿಂತಿದ್ದಾರೆ ಅಂತ ಕೇಳಿದರೆ, ನಮ್ಮ ಕಲೆ ಮೇಲಿನ ಪ್ರೀತಿ, ನಮ್ಮ ಸಂಸ್ಕೃತಿಯ ಮೇಲಿನ ಪ್ರೀತಿ. 8:00 ಪೂಜೆ ಆಗಿ ನಮ್ಮ ದೇವಸ್ಥಾನ ಕ್ಲೋಸ್ ಆಗಬೇಕು, ಬಾಗಿಲು ಮುಚ್ಚಬೇಕು. ಆದರೂ ಕೂಡ ತಾಯಿ ನಮ್ಮನ್ನು ಇಲ್ಲಿ ಕಾಯ್ತಾಳೆ ಅಂತ ಹೇಳಿದರೆ, ನಮಗೆ ಈ ಸಂಸ್ಕಾರ ಕೊಟ್ಟಂಥ, ನಮಗೆ ಯಕ್ಷಗಾನ ಕೊಟ್ಟಂಥ ಭಾಗ್ಯ ಬಂಧುಗಳೇ ಇದು. ಆ ಅರ್ಚಕರು ನಮ್ಮನ್ನು ಪೂಜೆ ಆಗಿ ಪ್ರಸಾದ ಕೊಡಲಿಕ್ಕೆ ನಮ್ಮನ್ನು ಕಾಯ್ತಾ ಇದ್ದಾರೆ ಅಂತ ಕೇಳಿದರೆ, ಆ ದೇವಿ ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾಳೆ ಅಂತ ಅದರಲ್ಲಿ ನಮಗೆ ಅರ್ಥ ಆಗುತ್ತೆ. ಹಾಗಾದರೆ ನಾವು ಕೊಟ್ಟದ್ದು ಕಿಂಚಿತ್ತಷ್ಟೇ, ನಾವು ಏನೂ ಕೊಟ್ಟಿಲ್ಲ. ನೀವೆಲ್ಲರೂ ಸೇರಿ ನಮ್ಮಲ್ಲಿ ಕೊಡಿಸಿದ್ದೀರಿ ಅಷ್ಟೇ. ಆ ತಾಯಿಯ ಅನುಗ್ರಹದಿಂದ ನಾವಿದನ್ನು ಮಾಡ್ತಾ ಇದ್ದೇವೆ. ವ್ಯಕ್ತಿಗಳು, ನಮ್ಮ ಸಾಧನೆ ಇದರಲ್ಲಿ ಶೂನ್ಯ. ನೀವೆಲ್ಲರೂ ಸೇರಿ ಅದನ್ನು ಮಾಡಿಸಿದ್ದೀರಿ. ಆ ತಾಯಿ ಭಗವತಿ, ಆ ಶಾಂತಿಕ ಪರಮೇಶ್ವರಿ ನಮ್ಮಲ್ಲಿ ಮಾಡಿಸ್ತಾ ಇದ್ದಾಳೆ. ಇಷ್ಟೆಲ್ಲ ದೊಡ್ಡ ಗಣ್ಯರ ಮುಂದೆ ನಮಗೊಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಇದೇ ನಮ್ಮ ದೊಡ್ಡ ಸೌಭಾಗ್ಯ ಎಂಬುದಾಗಿ ನಾನು ಭಾವಿಸ್ತೇನೆ. ಯಾರ ಹೆಸರನ್ನು ನಾನು ಉಲ್ಲೇಖಿಸ್ತಾ ಇಲ್ಲ. ನಿಮಗೆಲ್ಲರಿಗೂ ಶಿರಮಾಗಿ ನಾನು ಕಲಾವಿದನಾಗಿ ನಾನು ವಂದಿಸ್ತಾ ಇದ್ದೇನೆ. ನಾವೆಲ್ಲರೂ ಸೇರಿ ಕಲೆಯನ್ನು ಬೆಳೆಸೋಣ, ಕಲಾವಿದರನ್ನು ಬೆಳೆಸೋಣ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ. ಪ್ರಕಾಶ್ ಅಣ್ಣನನ್ನು ಯಾವತ್ತೂ ಕೈ ಬಿಡಬೇಡಿ. ಯಾಕೆಂತ ಕೇಳಿದರೆ, ಯಕ್ಷಗಾನಕ್ಕೋಸ್ಕರ ಒದ್ದಾಟ ಮಾಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಸಹಕಾರ ನೀಡೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ತಾಯಿ ಶಾಂತಿಕ ಪರಮೇಶ್ವರ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ತಮ್ಮ 46-47 ವಯಸ್ಸಿನಲ್ಲಿ ಹೆಚ್ಚು ಕಡಿಮೆ 64 ವಯಸ್ಸಿನ ಅನುಭವವನ್ನು ತಮ್ಮೊಂದಿಗೆ ಒಂದು 3 ನಿಮಿಷಗಳ ಕಾಲ ಅವರು ಹಂಚಿಕೊಂಡಿದ್ದನ್ನು ನೋಡಿದಾಗ ಬಹುಶಃ ಅವರು ಈ ಒಂದು ಕ್ಷೇತ್ರದಲ್ಲಿ ಎಷ್ಟು ದುಡಿದಿದ್ದಾರೆ, ಮುಂದೆ ಅವರ ಆಲೋಚನೆ ಏನಿದೆ ಎನ್ನುವಂಥದ್ದು ತಮಗೆಲ್ಲ ಅರ್ಥ ಆಗಿರಬೇಕು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಯಕ್ಷ ಕಲಾಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದಂತಹ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ತಮ್ಮ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.